ಕಲಬುರಗಿ ಜಿಲ್ಲೆಯ ದೇವಲಗಂಗಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವತ್ತು ಕಲಾವತಿ ಗಂಡ ಗೋರಖನಾಥ್ ಪೂಜಾರಿ ಅಂತ 50 ವರ್ಷ ಬಸವ ಕಲ್ಯಾಣದವರು ಇವತ್ತು ಇಲ್ಲಿ ಡೆತ್ ಆಗಿದ್ದಾರೆ. ಡೆತ್ ಆಗಿರೋ ಕಾರಣ ಏನಂದರೆ ಕಲಾವತಿ ಮತ್ತು ಅವರು ಇನ್ನಿತರ 3 ಜನ ಟೋಟಲ್ 4 ಮೆಂಬರ್ಸ್ ಸೇರಿ ದರ್ಶನಕ್ಕಂತೂ ದೇವಲಗಂಗಾಪುರಕ್ಕೆ ಬರ್ತಾರೆ. ಟೆಂಪಲ್ನಲ್ಲಿ ದರ್ಶನಗೋಸ್ಕರ ಕಾಯ್ತಾ ಇರುವಾಗ ಕಲಾವತಿ ಅನ್ನೋರು ಒಂದು ಸ್ವೆಟ್ಟು ಮತ್ತು ಒಂಥರ ಚಕ್ಕರ್ ಬಂದಂಗೆ ಅವರು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಮೇಲೆ ಅವ್ರು ಕೂರಿಸಿ ಕೆಳಗಡೆ ಕೂತ್ಕೊಂಡು ಟ್ರೈ ಮಾಡಿದಾಗ ಸೈಡಿಗೆ ಕರ್ಕೊಂಡು ಬಂದು ಕೂರಿಸಿರ್ತಾರೆ. ತಕ್ಷಣ ಅವ್ರಿಗೆ ಇನ್ನೂ ಅಸ್ವಸ್ಥತೆ ಇರುವುದರಿಂದ ತಕ್ಷಣ ಲೋಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ, ಈಗಾಗಲೇ ಅಂಡರ್ ಟ್ರೀಟ್ಮೆಂಟಲ್ಲಿನೂ ಇದ್ದಾರೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಕೆಲವರು ತಿಳಿಸಿರ್ತಾರೆ. ಪೊಲೀಸ್ ಇಲಾಖೆ ನಾವು ಹರಸಾಹಸ ಪಟ್ಟಿದ್ದಾರೆ, ಆದರೆ ಇನ್ನೂ ಸ್ವಲ್ಪ ಒಂದು ಸಾಹಸ ಪಟ್ಟರೆ ಒಂದು ನಿಯಂತ್ರಣ ಸಾಧ್ಯತೆಯನ್ನು ಕಂಟ್ರೋಲ್ ಮಾಡುವ ಸಾಧ್ಯತೆ ಇತ್ತು. ಇದ್ರ ಬಗ್ಗೆ ಪ್ಲಾನ್ ಮಾಡ್ತೀರಾ ಸರ್? ಇವತ್ತೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಎಂಟೈರ್ ಡಿಸ್ಟಿಕ್ಕಿಂದನೂ ನಾವು ಬಂದೋಬಸ್ತ್ ಎಲ್ಲ ಮಾಡಿದ್ವಿ. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ಸಾಕಷ್ಟು ಜನ ಬೇರೆ ಕಡೆಯಿಂದ ಬಂದಿದ್ದಾರೆ. ಬಟ್ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಪ್ರಿಪೇರ್ನೆಸ್ ಅಲ್ಲಿ ಇದ್ದೀವಿ ಮತ್ತು ಸಿಚುವೇಶನ್ ಅಂಡರ್ ಕಂಟ್ರೋಲ್ ಅಲ್ಲಿ ಇತ್ತು. ಇನ್ನೊಂದು ಏನಪ್ಪ ಅಂದ್ರೆ ಚೌಡಾಪುರದಿಂದ ಗಂಗಾಪುರವರೆಗೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನೊಂದೇನಪ್ಪ ಅಂದ್ರೆ ಕುಂಭಮೇಳದಲ್ಲಿ ನಾವು ನೋಡಿರ್ಬೋದು ಸರ್, 4 ಕಿಲೋಮೀಟರ್ಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು. ಈಗಾದ್ರೂ ತಾವು ಮಾಡಿದ್ರೆ ಜನ ಒಂದು ಇನ್ನೊಂದು ಗ್ರಾಮಸ್ಥರ ಒಂದು ಅಭಿಪ್ರಾಯ ಸರ್. ಈಗೆಲ್ಲ ನಾವು ಡೆವಲಪ್ಮೆಂಟ್ಸ್ ಎಲ್ಲ ನಡೀತಾ ಇದೆ, ಅದೆಲ್ಲ ಆಲ್ಮೋಸ್ಟ್ ಟೈಮ್ ಟು ಟೈಮ್ ಎಲ್ಲ ನಮ್ಮದು ಹೊಸ ಚೇಂಜಸ್ ಮಾಡ್ತಾ ಇದ್ವಿ ಟ್ರಾಫಿಕ್ ಕಂಟ್ರೋಲ್. ಇನ್ನು ಮುಂದಿನ ದಿನ ಇನ್ನೂ ಪ್ರಾಪರಾಗಿ ಕಂಟ್ರೋಲ್ ಮುಂದಿನ ದಿನಗಳಲ್ಲಿ ಏನಾದರೂ ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆ ಮಾಡ್ತೀರಾ? ನೋಡೋಣ, ಅದ್ರ ಬಗ್ಗೆ ವಿಚಾರಣೆ ಮಾಡಿ.